ನಮ್ಮ ಹತ್ರ ಸೈಕಲ್ಸ್ ಕೂಡ ಇದೆ. ಸೊ ಸದ್ಯಕ್ಕೆ ನಮ್ಮ ಹತ್ರ ಒಂದು ರೆಡ್ ಕಲರ್ ಬ್ಯೂಟಿ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು ಹೀರೋ ಎಲೆಕ್ಟ್ರಿಕ್ ಓಕೆ ಎಲೆಕ್ಟ್ರಿಕ್ ಸೈಕಲ್. ಸೊ ಇದರಲ್ಲಿ ನಿಮಗೆ ಬ್ಯಾಟ್ರಿ ಬಂದು ಇಲ್ಲಿ ಫಿಕ್ಸ್ಡ್ ಆಗಿರುತ್ತೆ. ಬ್ಯಾಟ್ರಿ ಏನಾ ಇದು ಬ್ಯಾಟ್ರಿ, ಇದು ಲಿಥಿಯಂ ಬ್ಯಾಟ್ರಿ. ಇಟ್ಸ್ ಎ ವೆರಿ ಇಂಟೆಲಿಜೆಂಟ್ ಸೈಕಲ್ ಅಂತ ಹೇಳ್ಬೋದು. ಇದು ಬಂದು ಆದಷ್ಟುಗದೆ ಮೋಟರ್ ಬಂದು ಇಲ್ಲಿ ಫಿಕ್ಸ್ ಆಗಿರುತ್ತೆ. ಓಕೆ, ಆಟೋ ಸೆನ್ಸ್ ಮಾಡುತ್ತೆ ಅಂತ. ಇದು ಬಂದು ನೀವು ಯಾವುದನ್ನ ಸ್ಲೋಪಿಂದ ಕೆಳಗಡೆ ಹೋಗೋ ಹೊತ್ತಿಗೆ ಆ ಮೋಟರ್ ಬಂದು ಸ್ವಿಚ್ ಆಫ್ ಆಗಿರುತ್ತೆ. ಹತ್ತೋ ಹೊತ್ತಿಗೆ ಒಂದು ಮೋಟರ್ ಬಂದು ಆನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ಆ ಕರೆಂಟು, ಆ ಮೈಲೇಜು ಜಾಸ್ತಿ ಬರುತ್ತೆ. ಇಳಿಜಾರು ಪ್ರದೇಶದಲ್ಲಿ ಮೋಟರ್ ಆಟೋಮೆಟಿಕ್ ಆಫ್ ಆಗುತ್ತೆ. ಅಪ್ ಇರಬೇಕಾದ್ರೆ ನಿಮ್ಗೆ ಅದು ತುಳಿಯೋಕ್ಕಾಗಲ್ಲ, ತುಂಬ ಕಷ್ಟಪಡ್ತೀರಾ, ಆವಾಗ ಮೋಟರ್ ಆಟೋಮೆಟಿಕ್ ಆನ್ ಆಗುತ್ತೆ, ಆಟೋ ಸೆನ್ಸ್ ಆಗುತ್ತೆ ಗಾಡಿ. ಸೊ ಇದರಿಂದ ಈ ಥರ ಒಂದು ಉಪಯೋಗ ಇದೆ. ಸೊ ನೆಕ್ಸ್ಟ್ ಬರೋದಾದರೆ ಇಲ್ಲಿ ಒಂದು ಕೀ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಸೈಕಲ್ಗೆ ಕೀ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಹೇಳಿ ಸರ್ ಇದ್ರ ಬಗ್ಗೆ. ಸೊ ಇದು ನೀವು ಕೀ ಆನ್ ಮಾಡಿದಾಗ ಬೇಸಿಕಲಿ ಆ ಒಂದು ಎಲೆಕ್ಟ್ರಿಕಲ್ ಕನೆಕ್ಷನ್ ಬಂದು ಇದು ಕನೆಕ್ಟ್ ಆಗಿರುತ್ತೆ. ಇಲ್ಲದಿದ್ದರೆ ನೀವು ನಾರ್ಮಲ್ ಸೈಕಲ್ ಥರ ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ, ಹೆಡ್ ಲೈಟ್ ಕೊಟ್ಟಿದ್ದಾರೆ ಗಾಡಿಗೆ, ಆ್ಯಂಡ್ ಹಾರ್ನ್ ಕೂಡ ಇದೆ. ಸೈಕಲ್ಗೆ ಹಾರ್ನ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಬರುವಂಥದ್ದು, ಎರಡು ಸೈಡ್ ಚಕ್ರಕ್ಕೂ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ನಾರ್ಮಲ್ ಆಗಿ ಡಿಸ್ಕ್ ಬ್ರೇಕ್ಗಳು ಒಂದು ಸಿಂಗಲ್ ಬರುತ್ತೆ. ಸೊ ಸರ್ ಹೇಳಿ ಸರ್, ಇದು ಹೇಗೆ ಸರ್? ಸೊ ಇದು ನಿಮಗೆ ಒಂದು ಉಪಯೋಗ ಬಂದು ನೀವು ಬೇಕಾದರೆ ಎನರ್ಜಿ, ಒಂದು ಎಕ್ಸಸೈಸು ಅದಕ್ಕಾಗಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಒಂದು ಹೋಗಿರ್ತೀರ, ಒಂದೊಂದು ಸರಿ ಜೋಶ್ ಇರುತ್ತೆ, ಹೋಗಿರ್ತೀವಿ, ವಾಪಸ್ ಬರೋ ಹೊತ್ತಿಗೆ ಇಲ್ಲ ಅಂದಾಗ, ಬೇಕಾದರೆ ಸುಸ್ತಾದಾಗ ನೀವು ಬೇಕಾದರೆ ಈ ಥರ ಒಂದು ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಕೊಂಡು ಸೈಕಲ್ನ ಕೂಡ ಯೂಸ್ ಮಾಡಿಕೊಂಡು ಬರ್ಬೋದು. ಇದು ಬ್ಯಾಟ್ರಿ ಅಟ್ಯಾಚ್ ಇರುತ್ತೆ. ಇನ್ ಕೇಸ್ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಇದು ಬಂದು ವಾರಂಟಿ ಪೀರಿಯಡ್ ಇದ್ದಾಗ ಅದು ಏನಿದೆಯೋ ರಿಪ್ಲೇಸ್ ಮಾಡೋದು, ರಿಪೇರ್ ಮಾಡೋದು ಅನ್ನೋದು ನಾವು ಮಾಡ್ಕೊಳ್ಬೋದು. ಓಕೆ, ಈ ಥರ ಒಂದು ಆಪ್ಷನ್ ಇದೆ ಸರ್. ಏನು ಕಾಸ್ಟ್ ಬೀಳುತ್ತೆ ಸರ್? ಇದೇನು ಟ್ಯೂಬ್ಲೆಸ್ ಟೈರಾ, ಟ್ಯೂಬ್ ಟೈರ್? ಇವೆಲ್ಲ ಟ್ಯೂಬ್ಲೆಸ್ ಟೈರು. ಈ ಟೈರ್ಸ್ ಎಲ್ಲ ಏನು ವಾರಂಟಿ ಇರುತ್ತಾ, ಹೆಂಗೆ ಸರ್ ಇದು? ಟೈರ್ಸ್ ನಾರ್ಮಲ್ ಸೈಕಲ್ ಟೈರ್ಸ್ ಹೇಗಿರುತ್ತೋ ಅದೇ ಥರ. ಓಕೆ, ಇದು ವಾರಂಟಿ ಅಂತ ಏನು ಬರುತ್ತೆ? ವಾರಂಟಿ ಬಂದು ನಿಮಗೆ ಬ್ಯಾಟ್ರಿಯಲ್ಲಿ ಈ ಒಂದು ಬ್ಯಾಟ್ರಿ ನಿಮಗೆ 18 ಮಂತ್ಸ್ ವಾರಂಟಿ ಬರುತ್ತೆ. 18 ಮಂತ್ಸ್ ವಾರಂಟಿ. ಓಕೆ, ನೋಡ್ತಾ ಇರ್ಬೋದು. ಆ್ಯಂಡ್ ನಿಮಗೆ ಪೆಡಲ್ ಕೂಡ ಆಪ್ಷನ್ ಇದೆ, ಆ್ಯಂಡ್ ಬ್ಯಾಟ್ರಿ ಕೂಡ ಆಪ್ಷನ್ ಇದೆ. ತುಂಬ ಜನಕ್ಕೆ ಒಳಗಡೆ ಕೂತಿರ್ತೀರ, ಅವ್ರು ಸ್ವಲ್ಪ ಎಕ್ಸಸೈಸು ಮಾಡಬೇಕು, ಜಿಮ್ಗೆ ಹೋಗೋಕ್ಕಾಗಲ್ಲ, ಅವ್ರಿಗೆ ಟೈಮ್ ಇರೋಲ್ಲ ಅಂಥವ್ರಿಗೆ ಸೈಕಲ್ ತೊಗೊಂಡ್ರೆ ಸೈಕಲ್ಲು ನೀವು ಪೆಡಲ್ ಮಾಡಿನೂ ಇದು ಮಾಡ್ಬೋದು. ಇಲ್ಲ ಸುಸ್ತಾಯ್ತು ಅಂತಂದರೆ ಬ್ಯಾಟ್ರಿ ಕೂಡ ಆಪ್ಷನ್ ಇದೆ. ಸೊ ಏನು ಕಾಸ್ಟ್ ಅಂತ ಹೇಳಿದ್ರೆ ಸರ್ ಇದಕ್ಕೆ? ಇದು ಬಂದು ನಿಮಗೆ 35,000 to 36,000 ಆಗುತ್ತೆ. 35,000 to 36,000, 36,000 ಆಗುತ್ತೆ. ಇನ್ನೂ ಒಂದು ಸೈಕಲ್ ಇದೆ. ಸೊ ಇದು ಒಂಥರ ಸ್ಪೋರ್ಟಿ, ಚೆನ್ನಾಗಿದೆ, ಸ್ಪೋರ್ಟಿಯಾಗಿ ಕಾಣಿಸ್ತಿದೆ ಗಾಡಿ. ಸೊ ಹೇಳಿ ಸರ್ ಇದ್ರ ಬಗ್ಗೆ. ಇದು ಬಂದು ಗೋ ಬ್ರ್ಯಾಂಡು. ಗೋ ಝೀರೋ ಅನ್ನೋ ಒಂದು ಬ್ರ್ಯಾಂಡು. ಇದು ಬ್ರಿಟಿಷ್ ಮತ್ತು ಇಂಡಿಯನ್ ಕೊಲಾಬ್ರೇಷನ್ ಬ್ರ್ಯಾಂಡ್ ಇದು. ಓಕೆ, ಬ್ರಿಟಿಷ್ ಆ್ಯಂಡ್ ಇಂಡಿಯನ್ ಕೊಲಾಬ್ರೇಟೆಡ್ ಗಾಡಿ. ಸೊ ಇದಕ್ಕೂ ಇದು ವ್ಯತ್ಯಾಸ ಏನು ಅಂದರೆ, ಇದು ಬ್ಯಾಟ್ರಿ ಬಂದು ಡಿಟ್ಯಾಚಬಲ್ ಬ್ಯಾಟ್ರಿ ಬರುತ್ತೆ ಇಲ್ಲಿ. ಸೊ ಇದು ಒಂದು ಒಳ್ಳೆ ಫೀಚರ್ಸ್ ಅಂತ ಹೇಳ್ಬೋದು. ಸೊ ನೀವು ಆ ಒಂದು ಬ್ಯಾಟ್ರಿನ ಇದ್ರಾಗಾದರೆ ನೀವು ಇಲ್ಲೇ ಇಟ್ಕೊಂಡು ಚಾರ್ಜ್ ಮಾಡಬೇಕಾಗುತ್ತೆ. ಇದು ಬೇಕಾದರೆ ಮನೆಗೆ ತೊಗೊಂಡೋಗಿ ಚಾರ್ಜ್ ಮಾಡಿಕೊಂಡು ವಾಪಸ್. ಇದರಲ್ಲಿ ಚಾರ್ಜಿಂಗ್ ಆಪ್ಷನ್ ಇದೆ ಅಲ್ವಾ? ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ, ಆಪ್ಷನ್ ಇರುತ್ತೆ. ಇಲ್ಲಿ ಚಾರ್ಜಿಂಗ್ ಆಪ್ಷನ್ ಇದೆ ಅಲ್ವಾ? ಇಲ್ಲಿ ಚಾರ್ಜಿಂಗ್. ಇದರಲ್ಲಿ ಡಿಟ್ಯಾಚಬಲ್ ಬ್ಯಾಟ್ರಿ ಇರುತ್ತೆ. ಮನೆಗೆ ಹೋಗಿ ಚಾರ್ಜ್ ಮಾಡಿಕೊಂಡು ಇದು ಮಾಡ್ಬೋದು. ಇದರಲ್ಲಿ ಬೇರೆ ಏನು ಆಪ್ಷನ್ ಬರುತ್ತೆ ಸರ್? ಇದರಲ್ಲಿ ಕನ್ಸೋಲ್ ಇದು ಕೂಡ ಕೊಟ್ಟಿದ್ದಾರೆ, ಒಂದು ಚಿಕ್ಕದೊಂದು ಮೀಟರ್ ಕೊಟ್ಟಿದ್ದಾರೆ. ಸೊ ಇದು ಆದರೆ ಆಟೋ ಅಸಿಸ್ಟ್. ಇದರಲ್ಲಿ ಬಂದು ನಿಮಗೆ ಎಕ್ಸಲೇಟರ್ ಸಿಗುತ್ತೆ. ಎಕ್ಸಲೇಟರ್ ಇದೆ. ಹಾಂ, ಓಕೆ. ಸೊ ನೀವು ಸ್ಕೂಟರ್ ಥರ ಇದನ್ನು ಯೂಸ್ ಮಾಡ್ಬೋದು ಸರ್. ಈಗ ನಾರ್ಮಲ್ ಪ್ಲೇಸ್ಗಳಲ್ಲೂ ಕೆಲವರಿಗೆ ಆಗಲ್ಲ, ತುಳಿಯೋಕ್ಕೆ ಕಷ್ಟ ಆಗುತ್ತೆ ಅಂಥವ್ರು ಕೂಡ, ಅವಾಗ ಕೂಡ ಇದು ಎಕ್ಸಲೇಟರ್ ವರ್ಕ್ ಆಗುತ್ತೆ. ಎಲ್ಲರಿಗೂ ಆಗುತ್ತೆ. ಎಷ್ಟು ಅವರ್ ಬ್ಯಾಟ್ರಿ ಬರುತ್ತೆ ಸರ್ ಈಗ ಇನ್ ಕೇಸ್ ಇದು ಬಂದು ನೀವು 2 to 3 hours ಚಾರ್ಜ್ ಬೇಕಾಗುತ್ತೆ. ಒಂದು ಸರ್ 3 hours ಚಾರ್ಜ್ ಬೇಕಾಗುತ್ತೆ. ಎಷ್ಟು ಕಿಲೋಮೀಟರ್ ಹೋಗ್ಬೋದು? ಇದು ಬಂದು ನಿಮಗೆ ಒಂದು 25 ಕಿಲೋಮೀಟರ್ ಥರ ಹೋಗ್ಬೋದು. ಸೊ ಇದು ಇದು ಟ್ಯೂಬ್ಲೆಸ್ ಟೈರ್ಸ್. ಓಕೆ. ಆ್ಯಂಡ್ ಡಿಸ್ಕ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ, ಎರಡು ಸೈಡ್ ಇದೆ, ಬ್ಯಾಕ್ ಆ್ಯಂಡ್ ಫ್ರಂಟ್ ಬರುತ್ತೆ. ಆ್ಯಂಡ್ ಇಲ್ಲಿ ಮೋಟರ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು.